ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಒಳ್ಳೆ ವಿಡಿಯೋ ತೊಗೊಂಡು ಬಂದಿದ್ದೀನಿ. ಕಷಾಯ ಮಾಡೋ ವಿಡಿಯೋ ತೊಗೊಬಂದಿದ್ದೀನಿ. ಚಿಕ್ಕ ಮಕ್ಕಳಿಗೆ ತುಂಬಾ ಅವಶ್ಯಕತೆ ಈ ಟೈಮಲ್ಲಿ, ಹಾಗಾಗಿ ತೋರಿಸ್ತೀನಿ ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ. ಇಲ್ಲಿ ನಾನು ವಿಳ್ಯದೆಲೆ ತೊಗೊಂಡಿದ್ದೀನಿ. ಇವಾಗಂತೂ ತುಂಬ ಥಂಡಿ ಇರೋದ್ರಿಂದ ಮಕ್ಳಿಗೆ ಶೀತ, ಡಸ್ಟ್ ಅಲರ್ಜಿ ಎಲ್ಲ ಆಗುತ್ತಲ್ವ, ಹಾಗಾಗಿ ಹೇಳ್ತಾ ಇದ್ದೀನಿ. ತುಂಬಾ ಅನುಕೂಲ ಆಗುತ್ತೆ ಈ ಕಷಾಯ. ತುಳಸಿ ತೊಗೊಂಡಿದ್ದೀನಿ, ತುಂಬೆ ಹೂವಿನ ಎಲೆ ತೊಗೊಂಡಿದ್ದೀನಿ, ದೊಡ್ಡ ಪತ್ರೆ ಎಲೆ ತೊಗೊಂಡಿದ್ದೀನಿ. ಇದು ಅಮೃತ ಬಳ್ಳಿ, ಇದು ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಈ ಅಮೃತ ಬಳ್ಳಿ ಹಾಕಿ ನಾವು ಕಷಾಯ ಕುಡಿಯೋದ್ರಿಂದ ಈ ಕ್ಲೈಮೇಟ್ಗಂತೂ ಮಕ್ಕಳಿಗೆ, ನಮಗೆ ಡಸ್ಟ್ ಅಲರ್ಜಿ, ಸೀನು, ಮೂಗಲ್ ಸೋರ್ತಾ ಇರುತ್ತಲ್ವ, ಅದಕ್ಕೆಲ್ಲ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಈ ಅಮೃತ ಬಳ್ಳಿ ಎಲೆ, ತುಂಬೆ ಹೂವು, ದೊಡ್ಡ ಪತ್ರೆ ಎಲೆ ಮತ್ತು ತುಳಸಿ, ವಿಳ್ಯದೆಲೆನೂ ಕೂಡ ನಾನು ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಇದೆಲ್ಲ ಮನೆ ಮದ್ದು. ಒಂದು ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಇಲ್ಲ. ಈ ಥರ ವಾರಕ್ಕೊಂದ್ಸಲ ಇಲ್ಲ 2 ದಿವಸಕ್ಕೊಂದ್ಸಲ ಈ ಥರ ಕುಡಿತಾ ಬರೋದ್ರಿಂದ ಡಸ್ಟ್ ಅಲರ್ಜಿ ಆಗೋದಿಲ್ಲ, ಸೀನ್ ಅನ್ನೋದು ಬರೋದಿಲ್ಲ. ಮೂಗು ಯಾವಾಗಲೂ ಸೋರ್ತಾ ಇರುತ್ತಲ್ವ, ಅದೆಲ್ಲ ನಿಂತೋಗುತ್ತೆ. ಹಾಗಾಗಿ ನಾನು ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಈಗ ನನ್ನ ಮಗನಿಗೂ ಆ ಪ್ರಾಬ್ಲಮ್ ಆಗ್ತಾಯಿದೆ, ಹಾಗಾಗಿ ನಾನು ನನ್ನ ಮಗನಿಗೂ ಕೊಡ್ತಾ ಬರ್ತಾಯಿದ್ದೀನಿ. ನಿಮಗೂ ಒಳ್ಳೆ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನೆಲ್ಲ ನಾನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ವಾಶ್ ಮಾಡಬೇಕು. ಇನ್ನು ಯಾರೆಲ್ಲ ನಿಸರ್ಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ನೋಡ್ತಾ ಇದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ. ಇಲ್ಲಿ ನಾನು ಒಂದು ಕುಟಾಣಿ ಕಲ್ಲು ತೊಗೊಂಡಿದ್ದೀನಿ. ಪೆಪ್ಪರ್ ಹಾಕಬೇಕು, ಅಂದರೆ ಮೆಣಸು, 1 ಸ್ಪೂನಷ್ಟು ಮೆಣಸು ಹಾಕಿ ಚೆನ್ನಾಗಿ ಕುಟ್ಕೋಬೇಕಾಗುತ್ತೆ. ಈ ಮೆಣಸು, ಎಲೆ, ತುಂಬೆ ಹೂವು, ದೊಡ್ಡ ಪತ್ರೆ ಎಲೆ, ಅಮೃತ ಬಳ್ಳಿ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ಬಾಣವಾಗಿ ಕೆಲಸ ಮಾಡುತ್ತೆ. ಇದಿಷ್ಟು ಮನೆ ಮದ್ದು. ನೋಡಿ, ಇಷ್ಟು ಪುಡಿ ಮಾಡ್ಕೋಬೇಕು. ಇದು ನಾನು ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ಥರ ನಾವು ವಾರಕ್ಕೊಂದ್ಸಲ ಮಾಡಿ ಕುಡಿಸೋದ್ರಿಂದ, 2 ದಿವಸಕ್ಕೊಂದ್ಸಲ ಮಾಡಿ ಕುಡಿಸೋದ್ರಿಂದ ಡಸ್ಟ್ ಅಲರ್ಜಿ ಆಗೋದಿಲ್ಲ, ಸೀನ್ ಬರ್ತಾ ಇರೋದಿಲ್ಲ, ಮೂಗು ಸೋರ್ತಾ ಇರೋದಿಲ್ಲ. ಇಲ್ಲೊಂದು ಸ್ಟೀಲ್ ಬಟ್ಲು ತೊಗೊಂಡಿದ್ದೀನಿ. ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಫುಲ್ಲು ನೀರು ಹಾಕ್ತಾಯಿದ್ದೀನಿ. ತುಂಬ ನೀರು ಹಾಕ್ತಾಯಿದ್ದೀನಿ. ನೀರು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ನೀರು ಕುದೀತಾ ಇರಬೇಕಾದ್ರೆ ನಾವು ಅಮೃತ ಬಳ್ಳಿ, ವಿಳ್ಯದೆಲೆ, ತುಳಸಿ ಮತ್ತು ತುಂಬೆ ಹೂವಿನ ಎಲೆ, ದೊಡ್ಡ ಪತ್ರೆ ಎಲೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಸಿಮ್ಮಲ್ಲಿಟ್ಟು ಕುದಿಸ್ಬೇಕು, ಐಯಲ್ಲಿಟ್ಟು ಕುದಿಸ್ಬಾರ್ದು. ಸಿಮ್ಮಲ್ಲಿಟ್ಟು ಕುದಿಸ್ತಾ ಅದರಲ್ಲಿರೋ ಸಾರಾಂಶ ಎಲ್ಲ ಬಿಡ್ತಾ ಹೋಗುತ್ತೆ. ಆ ಥರ ನಾವು ಕುದಿಸ್ತಾ ಬರಬೇಕು. ಇಲ್ಲ ಅಂತಂದ್ರೆ ಒಂದು 25ರಿಂದ 30 ನಿಮಿಷ, ಹಬ್ಬ ಅಂದರೆ ಅರ್ಧ ಗಂಟೆ ಕುದಿಸಿದ್ರು ನಮಗೇನು ಲಾಸ್ ಆಗೋದಿಲ್ಲ. ಸಿಮ್ಮಲ್ಲೇ ಇಟ್ಕೊಂಡೆ ತಾನೇ ನಾವು ಕುದಿಸ್ತೀವಿ. ಹಾಗಾಗಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಸಿಮ್ಮಲ್ಲೇ ಇಟ್ಕೊಂಡು ನಾನು ಕುದಿಸ್ತಾ ಇರೋದ್ರಿಂದ ನಿಮಗೂ ಹೇಳ್ತಾ ಇದ್ದೀನಿ, ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಕಷಾಯ, ಯಾವುದೇ ಕಷಾಯ ಮಾಡಬೇಕಾದ್ರೂ ಐಯಲ್ಲಿ ಇಟ್ಕೊಂಡು ಮಾಡಬಾರ್ದು, ಸಿಮ್ಮಲ್ಲಿ ಇಟ್ಕೊಂಡೇ ನಾವು ಕುದಿಸ್ಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾವು ಮೆಣಸನ್ನ ನಾವು ಹಾಕಿದ್ವಲ್ಲ, ಮೆಣಸು ಹಾಕೋದ್ರಿಂದ ಕಫ ಏನಾರು ಕಟ್ಟಿದರೆ, ಗಂಟ್ಲು ಈ ಕಡ್ತ ಅನ್ನೋದು ಬರುತ್ತಲ್ವ, ಅದೆಲ್ಲ ಹೋಗುತ್ತೆ ಅಂತೇಳಿ ನಾನು ಮೆಣಸನ್ನು ಕೂಡ ಕುಟ್ಟಿ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಧಾರಾಳವಾಗಿ ಹಾಕ್ತಾಯಿದ್ದೀನಿ. ನೋಡಿ, ಬಣ್ಣ ಚೇಂಜ್ ಆಗ್ತಾ ಬಂತು. ಈ ಥರ ಬಣ್ಣ ಚೇಂಜ್ ಆಗಬೇಕು. ಇದೆಲ್ಲ ಅದ್ರ ಎಲೆಗಳ್ದು ಸಾರಾಂಶ ಎಲ್ಲ ಬಿಟ್ಟಿದೆ ಅಂತ ಅರ್ಥ. ತುಂಬಾ ಒಳ್ಳೆಯದು ಫ್ರೆಂಡ್ಸ್. ನೀವು ಒಂದ್ಸಲ ಮನೇಲಿ ಮಕ್ಕಳಿದ್ರೆ, ದೊಡ್ಡೋರ್ಗೆ ಈ ಥರ ಆದಾಗ ಆಸ್ಪತ್ರೆಗೆ ಹೋಗೋದು ಬೇಡ, ಮೆಡಿಸನ್ಗೆ ಕಾಸು ಕೊಡೋದು ಬೇಡ. ಈ ಥರ ಒಂದ್ಸಲ ನಾವು ಮಾಡಿ ಕುಡಿಯೋದ್ರಿಂದ, ವಾರಕ್ಕೊಂದ್ಸಲ 2 ದಿವಸಕ್ಕೊಂದ್ಸಲ ಕುಡಿಯೋದ್ರಿಂದ ಹೆಲ್ತು ಚೆನ್ನಾಗಿರುತ್ತೆ. ತುಂಬ ಆರೋಗ್ಯಕರವಾಗಿರೋವಂಥ ರಾಮಬಾಣ ಅಂತಲೇ ಹೇಳ್ಬೋದು. ನೋಡಿ, ಗ್ಲಾಸ್ ಸ್ವಲ್ಪ ದೊಡ್ಡದಾಯಿತು ಅಂತೇಳಿ ಚಿಕ್ಕ ಗ್ಲಾಸ್ ತೊಗೊಂಡೆ ನಾನು. ಇಷ್ಟು 1 ಗ್ಲಾಸು ಕಷಾಯಕ್ಕೆ ಅರ್ಧ ಗ್ಲಾಸ್ ಆಗೋಷ್ಟು ನಾವು ಕುದಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕುದಿಬೇಕು, ಅದು ಸಿಮ್ಮಲ್ಲೇ ಇಟ್ಕೊಂಡು ಕುದಿಬೇಕು. ನೋಡಿ, ಫೈನಲ್ ಆಗಿ ನಮ್ಮ ರಾಮಬಾಣವಾಗಿ ಕೆಲಸ ಮಾಡುವಂಥ ಕಷಾಯ ರೆಡಿ ಆಯಿತು. ಇದಕ್ಕೆ ನಾನು ಜೇನುತುಪ್ಪ ಹಾಕ್ತಾಯಿದ್ದೀನಿ. ಇದು ಪ್ಯೂರ್ ಜೇನುತುಪ್ಪ, ಅವಾಗಷ್ಟೇ ತೆಗ್ದು ಕೊಡ್ತಾರಲ್ಲ, ಆ ಥರ ಜೇನುತುಪ್ಪ. ಇದು ತುಂಬಾ ಒಳ್ಳೆಯದು ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡ್ತೀರಾ ಅಂತ ನಂಬಿದ್ದೀನಿ. ನೋಡಿದ್ರಲ್ಲ, ಎಷ್ಟು ಸುಲಭವಾಗಿ ಮನೇಲೇ ಮಾಡುವಂಥ ಮನೆ ಮದ್ದು ಹೇಳ್ಕೊಟ್ಟಿದ್ದೀನಿ ಕಷಾಯ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕ್ಕಿಂಗ್ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ, ಬಾಯ್ ಫ್ರೆಂಡ್ಸ್.